ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಕೋರ್ ವಿಷಯದಲ್ಲಿ ಕಲಿಕಾಂಶ 7 ಇದೆ, ಬಲ ಮತ್ತು ಒತ್ತಡ ಅಂತಕ್ಕಂಥ ಪಾಠದ ಕಲಿಕಾ ಹಾಳೆ 1 ಮತ್ತು 2ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನೀವು ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಇದೇ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಫಸ್ಟ್ ಆಗಿ ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ. ಮೇಲೆ ಐಕಾರ್ಡಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಸೊ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಂದೇಹಗಳಿದ್ರೆ ದಯಮಾಡಿ ತಾವುಗಳು ಏನು ಮಾಡ್ಬೋದು ಅಂದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡ್ಬೋದು. ವಿದ್ಯಾರ್ಥಿಗಳೇ, ಪಾಠ 7 ಅಂದರೆ ಕಲಿಕಾಂಶ 7ರಲ್ಲಿ ಒಟ್ಟು 4 ನಮಗೆ ಕಲಿಕಾಫಲವನ್ನು ಕೊಟ್ಟಿದ್ದಾರೆ. ಸೊ ಮೊದಲ ಪ್ರಶ್ನೆ ಇತ್ತು ಕಲಿಕಾಫಲ. ಬಲ ಎಂದರೆ ತಳ್ಳುವಿಕೆ ಅಥವಾ ಎಳುವಿಕೆ ಅಂತ ತಮಗೆ ಏನಾಗ್ತದಪ್ಪ ಅಂದ್ರೆ ಅರ್ಥ ಆಗ್ತದೆ. ಎರಡನೇದು ಬಲಗಳ ಅನ್ವೇಷಣೆ. ಬಲವು ಚಲನೆಯ ಸ್ಥಿತಿ ಮತ್ತು ವಸ್ತುವಿನ ಆಕಾರವನ್ನು ಬದಲಾಯಿಸ್ತದೆ ಅಂತ ತಮಗೆ ಗೊತ್ತಾಗ್ತದೆ. ಮೂರನೇದು ಸಂಪರ್ಕ ರಹಿತ ಬಲದ ಅರ್ಥ ತಿಳಿದು ಸಂಪರ್ಕ ರಹಿತ ಬಲಗಳಾದ ಕಾಂತೀಯ ಬಲ, ಸ್ಥಾಯಿ ವಿದ್ಯುತ್ ಬಲ ಮತ್ತು ಗುರುತ್ವಾಕರ್ಷಣ ಬಲಗಳನ್ನು ವಿವರಿಸ್ತೀರಿ. 4 ಒತ್ತಡದ ಅರ್ಥ ತಿಳಿದು ಧ್ರುವ ಮತ್ತು ಅನಿಲಗಳಿಂದ ಉಂಟಾಗ್ತಕ್ಕಂಥ ಒತ್ತಡಗಳನ್ನು ವಿವರಿಸ್ತೀರಿ ಮತ್ತು ವಾತಾವರಣದ ಒತ್ತಡವನ್ನು ಸಹಿತ ವಿವರಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು. ಸೊ ಒಟ್ಟು 4 ಕಲಿಕಾಫಲಗಳು ಇದ್ದಾವೆ. ಕಲಿಕಾಫಲ 1, ಕಲಿಕಾ ಹಾಳೆ 1. ಚಟುವಟಿಕೆ 1. ನೀಡಿರುವ ಚಿತ್ರಗಳನ್ನು ವೀಕ್ಷಿಸು ಮತ್ತು ಚಿತ್ರದಲ್ಲಿ ನೀನು ಗುರುತಿಸುವ ಕ್ರಿಯೆಯನ್ನು ತಿಳಿಸು. ಎಸ್, ಚಿತ್ರ ನೋಡಿದಾಗ ಸೊ ಚಿತ್ರದಲ್ಲಿ ಯಾವ ಕ್ರಿಯೆ ನಡೆದಿದೆ ಅನ್ನೋದನ್ನ ತಾವೇನ್ ಮಾಡಬೇಕಿತ್ತು, ಇಲ್ಲಿ ಬರಿಬೇಕಿತ್ತು. ಸೊ ಬಾಲಕ ಏನ್ ಮಾಡ್ತಾ ಇದ್ದಾನೆ, ಈ ಚಿತ್ರದಲ್ಲಿ ಒಂದು ಒತ್ತು ಗಾಡಿ ಇದೆ, ಆ ಗಾಡಿಯಲ್ಲಿ ಏನೋ ಒಂದಿಷ್ಟು ಸಾಮಾನುಗಳಿದಾವೆ, ವಸ್ತುಗಳಿದಾವೆ, ಅದನ್ನ ಏನ್ ಮಾಡ್ತಾ ಇದ್ದಾನೆ, ಆ ಗಾಡಿಯಿಂದ ಮಗು ತಳ್ತಾ ಇದ್ದಾನೆ ಅಂತ ನಾವೇನ್ ಮಾಡ್ಬೋದು, ಬರಿಬಹುದು. ಸೊ ದ ಫಸ್ಟ್ ಆನ್ಸರ್ ಇಸ್ ದ ತಳ್ಳುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನ ಚಿತ್ರದಲ್ಲಿ 2ನೇ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಸೊ ಬಾವಿ ಇದೆ. ಸೊ ಬಾವಿಯಿಂದ ಮಹಿಳೆ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ನೀರನ್ನ ಮೇಲಕ್ಕೆ ಎತ್ತುತ್ತಾ ಇದ್ದಾಳೆ. ಸೊ 2ನೇದು ಬರೀತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎತ್ತುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ. 3ನೇದಾಗಿ ಸೊ ನೆಟ್ ಇದೆ, ಆ ಫುಟ್ಬಾಲ್ ನೆಟ್ಗೆ ಬಾಲ್ ಹೋಗ್ತಾ ಇದೆ, ಚೆಂಡು ಹೋಗ್ತಾ ಇದೆ, ಅದನ್ನ ಏನ್ ಮಾಡ್ತಾ ಇದ್ದಾನೆ, ಹುಡುಗ ತಡಿತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ದ ರೈಟ್ ಆನ್ಸರ್ ಇಸ್ ದ ತಡೆಯುವುದು ಅಂತಕ್ಕಂಥದ್ದು. ಸೊ 4ರಲ್ಲಿ ಹುಡುಗ ಇದ್ದಾನೆ ಗ್ರೌಂಡ್ ದಲ್ಲಿ, ಆತನ ಕೈಯಲ್ಲಿ ಒಂದು ಹಾಕಿ ಸ್ಟಿಕ್ ಇದೆ, ಆ ಹಾಕಿ ಸ್ಟಿಕ್ ಅನ್ನ ಆತ ಏನ್ ಮಾಡ್ತಾ ಇದ್ದಾನೆ, ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಸೊ ಅಂದ್ಮೇಲೆ ಏನಾಯ್ತಪ್ಪ ಅಂದ್ರೆ ಉತ್ತರ ಹೊಡೆಯುವುದು ಅಂತ ಆಗ್ತದೆ. ಇಷ್ಟು ಚಿತ್ರದಲ್ಲಿರ್ತಕ್ಕಂಥ ಕ್ರಿಯೆಗಳನ್ನ ತಾವುಗಳು ಬರಿಬೇಕಿತ್ತು. ಕಲಿಕಾಫಲ 2, ಕಲಿಕಾ ಹಾಳೆ 2. ಚಟುವಟಿಕೆ 1. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ವೀಕ್ಷಿಸಿ, ಅವುಗಳಲ್ಲಿ ಬಲವು ಚಲನೆಯ ಸ್ಥಿತಿಯನ್ನು ಬದಲಾಯಿಸುವ ಮತ್ತು ಬಲವು ವಸ್ತುವಿನ ಆಕಾರವನ್ನು ಬದಲಾಯಿಸುವುದಕ್ಕೆ ಉದಾಹರಣೆ ಎಂಬುದನ್ನು ವರ್ಗೀಕರಿಸುವಂತ ಇದೆ. ಸೊ ಫಸ್ಟ್ ಚಿತ್ರದಲ್ಲಿ ನೋಡಿದ್ರೆ ಈ ಕಡೆ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಬಾಲನ್ನ ಹೊಡಿಲಿಕ್ಕೆ ಓಡ್ತಾ ಇದ್ದಾನೆ. ಸೊ ಮುಂದೆ ಏನ್ ಮಾಡ್ತಾ ಇದ್ದಾನೆ, ಬರ್ತಕ್ಕಂಥ ಬಾಲ್ ಅನ್ನ ತಡಿಲಿಕ್ಕೆ ಆತ ನಿಂತಿದ್ದಾನೆ. ಅಂದ್ರೆ ನಾವೇನ್ ಬರಿಬಹುದು, ಸ್ಥಿತಿ ಬದಲಾವಣೆ ಅಂತಕ್ಕದ್ದನ್ನ ಬರಿಬಹುದು. ಬಾಲು ಏನಾಗ್ತದ, ಸ್ಥಿತಿಯನ್ನ ಏನ್ ಮಾಡಿತು, ಬದಲಾಯಿಸಿಕೊಳಿತು. 2ನೇದು ಏನಿದೆ, ಫುಲ್ ಆಗಿರ್ತಕ್ಕಂಥ ಸ್ಪಂಜ್ ಇದೆ, ಅದನ್ನ ಒತ್ತಿ ಹಿಡಿದಿದ್ದಾರೆ. ಇನ್ನೊಂದು ಕಡೆ ಏನಾಗದಪ್ಪ ಅಂದ್ರೆ ಅದೇ ಸ್ಪಂಜು ಗೋಲಾಕಾರದಲ್ಲಿ ಇದೆ. ಅಂದ್ರೆ ಇದನ್ನ ಮಡಿಚಿದಾಗ ಅದು ಆಕಾರವನ್ನು ಬದಲಾಯಿಸಿಕೊಳ್ತು, ಬಿಟ್ಟಾಗ ಅದು ಗೋಲಾಕಾರ ಆಯ್ತು. ಸೊ ಅದನ್ನೇ ನಾವೇನಂತೀವಿ, ಆಕಾರ ಬದಲಾವಣೆ ಅಂತ ಕರಿತೀವಿ. ಇಲ್ಲಿನೂ ಅದೇ ಇದೆ. ಇಲ್ಲಿ ಚೆಂಡಗಳನ್ನು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಹೊಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಚೆಂಡು ಈ ಕಡೆನೂ ಕೂಡ ಏನಾಗ್ತಾ ಇದೆ, ಕೆಲವೊಂದಿಷ್ಟು ಚೆಂಡದವರು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೆಲವೊಂದಿಷ್ಟು ಜನ ಚೆಂಡವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬರ್ತಕ್ಕದನ್ನ ತಡೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಸ್ಥಿತಿ ಬದಲಾವಣೆ ಅಂತ ನಾವೇನ್ ಮಾಡ್ತೀವಿ, ಬರಿತೀವಿ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಈ ಮೇಲಿನ ಚಟುವಟಿಕೆಯ ಆಧಾರದ ಮೇಲೆ ಬಲದ ಪರಿಣಾಮಗಳನ್ನ ಬರೆಯಿರಿ. ಸೊ ಇಲ್ಲಿ ತಾವು ನೋಡಿರಬಹುದು ಏನೆಲ್ಲ ಬದಲಾವಣೆಗಳಾಯ್ತು ಅಂತಕ್ಕದ್ದನ್ನ.
ಅದರ ಆಧಾರದ ಮೇಲಿನ ಉತ್ತರಗಳನ್ನು ಬರೆಯುವುದು ವಿದ್ಯಾರ್ಥಿಗಳೇ. ಬಲದಲ್ಲಿ ಎರಡೇ ಪರಿಣಾಮಗಳು ಬರ್ತವೆ. ಒಂದು ಸ್ಥಿತಿ ಬದಲಾವಣೆ, ಇನ್ನೊಂದು ಆಕಾರ ಬದಲಾವಣೆ ಅಂತಕ್ಕಂಥದ್ದು. ಇಷ್ಟು 7ನೇ ಕಲಿಕಾಂಶದಲ್ಲಿ ಕಲಿಕಾ ಹಾಳೆ 1 ಮತ್ತು 2ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಈ ಕಲಿಕಾ ಹಾಳೆಯಲ್ಲಿ ತಂದಿದ್ದೆ. ಇನ್ನು 3 ಮತ್ತು 4ನೇ ಕಲಿಕಾ ಹಾಳೆಯ ಉತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ತರ್ತೀನಿ. ಸೊ ಹೋಪ್ ತಮಗೆ ಇಷ್ಟೇ ಇತ್ತು. ಈ ಕಲಿಕಾ ಹಾಳೆ 1 ಮತ್ತು 1ರಲ್ಲಿ ಬಲ ಅಂದರೆ ತಳ್ಳೋದು ಅಂತ ತಮಗೆ ಗೊತ್ತಾಗಬೇಕಿತ್ತು. 2ನೇದರಲ್ಲಿ ಬಲದ 2 ಪರಿಣಾಮಗಳು ಬರ್ತದೆ, ಒಂದು ಸ್ಥಿತಿ ಬದಲಾವಣೆ, ಇನ್ನೊಂದು ಆಕಾರ ಬದಲಾವಣೆ ಅನ್ನೋದನ್ನ ತಾವುಗಳು ಅರ್ಥ ಮಾಡ್ಕೋಬೇಕಿತ್ತು. ಇಷ್ಟು ಈ 2 ಕಲಿಕಾ ಹಾಳೆಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ತಂದಿದ್ದೀನಿ. ಮತ್ತೆ 3 ಮತ್ತು 4ನೆಯ ಕಲಿಕಾ ಹಾಳೆಯ ಒತ್ತಡದ ವಿಡಿಯೋಗಳನ್ನು ಸಹಿತ ಲೈನಪ್ ಅಲ್ಲಿ ಇದೆ, ತಾವುಗಳು ನಿರೀಕ್ಷೆಯನ್ನ ಮಾಡಬೇಕು. 8ನೇ ತರಗತಿಯಲ್ಲಿ ನಾವು ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ತುಂಬಾ ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಆಲ್ರೆಡಿ ಆ ಎಲ್ಲ ವಿಡಿಯೋಗಳನ್ನು ತಾವುಗಳು ನೋಡದೇ ಇದ್ರೆ ಸೊ ತಾವುಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನ ಲೈಕ್ಗಳನ್ನು ಮಾಡಬೇಕು, ಶೇರ್ಗಳನ್ನು ಮಾಡಬೇಕು, ಹಾಗೂ ನಿಮ್ಮದೇ ಆಗಿರ್ತಕ್ಕಂಥ ಶಾಲೆಯ ಗೆಳೆಯರ ವಾಟ್ಸಪ್ ಗ್ರೂಪ್ ಇದ್ರೆ ಅವುಗಳನ್ನ ಲಿಂಕನ್ನು ಶೇರ್ ಮಾಡಿ. ಮತ್ತೆ ನಿಮಗೆ ಯಾವ ಕಲಿಕಾ ಹಾಳೆಗಳ ಉತ್ತರಗಳು ಬೇಕು ಅನ್ನೋದನ್ನು ತಾವುಗಳು ಪೋಸ್ಟನ್ನು ಸಹಿತ ಮಾಡಬಹುದು. ಎಲ್ಲ ಒಂದು ವಿಡಿಯೋಗಳನ್ನ ನಾವು ಲೈನಪ್ ಅಲ್ಲಿ ಇದ್ದೇವೆ. ಇಟ್ ಮೀನ್ಸ್ ಏನಪ್ಪ ಅಂತಂದ್ರೆ ವೇಟಿಂಗ್ ಅಲ್ಲಿ ಇದ್ದಾವೆ. ತಾವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಿರೀಕ್ಷೆಗಳನ್ನು ಮಾಡಬೇಕು. ಪ್ರತಿದಿನ ಒಂದು ಮುಂಜಾನೆ ಒಂದು ಸಾಯಂಕಾಲ ಈ ತರನಾಗಿ 2 ಸಮಯದಲ್ಲಿ ನಾವು ವಿಡಿಯೋಗಳನ್ನ ಹೋಸ್ಟನ್ನು ಮಾಡ್ತೀವಿ. ಸೊ ನೋಡಿ, ತಪ್ಪದೇ ಆಗಿ ಸಮಾಜ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಕೂಡ ಕಲಿಕಾ ಹಾಳೆಗಳ ವಿಡಿಯೋಗಳನ್ನು ನೋಡ್ತೀರಿ. ನಾವು FAಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಇನ್ನು ಬರ್ತಕ್ಕಂಥ SA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ಸಹಿತ ಹೋಸ್ಟನ್ನು ಮಾಡ್ತೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ನೀವು ಬಂದು ಜಾಯ್ನ್ ಆಗಬೇಕು. ನೀವು ಎಷ್ಟು ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನಾವೇನು ಮಾಡ್ತೀವಪ್ಪ ಅಂದರೆ ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ವಿಡಿಯೋಗಳನ್ನು ಹೋಸ್ಟನ್ನು ಮಾಡ್ತೀವಿ. ಎಷ್ಟು ನಮಗೆ ವ್ಯೂಸ್ ಬರ್ತವೆ ಆ ಒಂದು ವಿಡಿಯೋದ ನೆಕ್ಸ್ಟ್ ಪಾರ್ಟನ್ನು ಬೇಗನೆ ಏನು ಮಾಡ್ತೀವಿ ರೆಕಾರ್ಡ್ಗೆ ತಗೋತೀವಿ. ಸೊ ಅದಕ್ಕೆ ಎಲ್ಲ ವ್ಯೂಸ್ಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅದೆಲ್ಲ ನಿಮ್ಮ ಮೇಲೆ ಅಂತ ಹೇಳ್ತಾ ಸೊ ಸಿಗ್ತೀನಿ. 8ನೇ ತರಗತಿಯ ಸಮಾಜ ವಿಜ್ಞಾನದ